ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ಸಹೋದ್ಯೋಗಿಗಳು, ಹಿರಿಯರು, ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಿಕೋದ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ, ಸಹೋದ್ಯೋಗಿಗಳಿಗೆ, ಬೇರೆ ಬೇರೆ ಊರುಗಳಿಂದ ಬಂದವರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ ನಾನು ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಶಿವಾನಂದ ತಗಡೂರು ಅವರಿಗೆ ಧನ್ಯವಾದಗಳು. ಅವರು ಆ್ಯಕ್ಚುಲಿ ಲಾಸ್ಟ್ 1-2 ದಿನದ ಮುಂಚೆ ನನಗೆ ಈ ವಿಷಯ ಹೇಳಿದರು, 2-3 ದಿನಗಳ ಮುಂಚೆ. ಹೀಗಾಗಿ ನನ್ನ ಲಾಸ್ಟ್ ಮಿನಿಟಿನ ಪ್ರಿಪ್ರೇಷನ್ ಒಂದಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ನನಗೆ ಸಾಥ್ ಕೊಡೋಕ್ಕೆ ಅಜಿತ್ ಮತ್ತು ಸುದರ್ಶನ್ ಅವರು ಇರೋದ್ರಿಂದ ಒಂದು ಸ್ವಲ್ಪ ನಿರಾಳನಾಗಿದ್ದೀನಿ. ನಮ್ಮ ನ್ಯೂಸ್ ಚಾನಲ್ಗಳಂದರೆ ಹೀಗೆ, ನಮ್ಮ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅದೊಂದು ಸ್ವಲ್ಪ ರೂಢಿ ಕೂಡ ಇದೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗಳು. ಸೊ ಸ್ನೇಹಿತರೆ, ಈಗ ನಾವು ಪತ್ರಿಕೋದ್ಯಮ ಅಥವಾ ಸಾಮಾಜಿಕ ಜಾಲತಾಣ ಮತ್ತು ಪತ್ರಕರ್ತರ ಸವಾಲುಗಳು ಅಂತ ಅಂದಾಗ ಒಂದು ಸ್ವಲ್ಪ ಚಿಕ್ಕದಾಗಿ ವಾಪಸ್ ಹೋಗಿ ನಾವು ಬರೋದಾದರೆ, ಪ್ರತಿಯೊಂದು ಕಾಲಘಟ್ಟ ಕೂಡ ಸಂಕ್ರಮಣ ಸ್ಥಿತಿಯಲ್ಲೇ ಇರುತ್ತೆ. ನಾವು ಅಂತೀವಿ ಕೆಲವೊಂದು ಸಲ ಇದು ಸಂಕ್ರಮಣ ಸ್ಥಿತಿ ಅಂತ. ಪ್ರತಿಯೊಂದು ಕಾಲಘಟ್ಟದಲ್ಲಿ ಒಂದು ಸಂಕ್ರಮಣ ಸ್ಥಿತಿ ಇರುತ್ತೆ. ಸಂಕ್ರಮಣ ಅಂದರೆ ಒಂದು ಹೋಗಿ ಇನ್ನೊಂದು ಬರುವಂಥದ್ದು, ಹಳೇದು ಹೋಗಿ ಹೊಸದು ಬರುವಂಥದ್ದು ಇದ್ದೇ ಇರುತ್ತೆ. ಯಾವುದೋ ಮಧ್ಯದಲ್ಲಿ ಒಂದಷ್ಟು ವರ್ಷಗಳ ಕಾಲ ಬಹುಶಃ ಸೆಟ್ಲ್ ಅಂತ ಕಾಣಿಸ್ಬೋದು, ಬಟ್ ಅಲ್ಲೂ ಯಾವುದೋ ಹೊಸದು ಇಣಿಕೆ ನೋಡ್ತಾ ಇರುತ್ತೆ, ಹಳೆದು ವಾಪಸ್ ಹೋಗ್ತಾ ಇರುತ್ತೆ, ಆ ಥರದ್ದು ಇದ್ದೇ ಇರುತ್ತೆ. ಸೊ ಆ ಥರ ಹೊಸದು ಬಂದಾಗೆಲ್ಲ ಸೆಟ್ಲಾಗಿರುವಂಥ ನಾವುಗಳು ಎಲ್ಲೋ ಒಂದು ಕಡೆ ಸೆಟ್ಲಾಗಿರ್ತೀವಿ. ಅದು ನ್ಯೂಸ್ ಪೇಪರಲ್ಲಿ ಸೆಟ್ಲಾಗಿರ್ಬೋದು, ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಸೆಟ್ಲಾಗಿರ್ಬೋದು, ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ಸೆಟ್ಲಾಗಿರ್ಬೋದು. ನಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಬೆಚ್ಚಿ ಬೀಳುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅದು ಅಜಿತ್ ಹೇಳಿದ ಹಾಗೆ ಅದು ಅನಿವಾರ್ಯ, ಯಾಕೆಂದರೆ ಬದಲಾವಣೆ ಅನಿವಾರ್ಯ. ಹೀಗಾಗಿ ಅದನ್ನು ನಾವು ಹೇಗೆ ನೋಡಬೇಕು ಅನ್ನೋದನ್ನು ನಾವು ಒಂದಷ್ಟು ವಿಚಾರಗಳನ್ನ ಮಾಡಬೇಕಾಗಿದೆ. ಸೊ ಈಗ ನ್ಯೂಸ್ ಪೇಪರ್ಗಳು ಬಂದಾಗ ಟಿ ವಿಯವ್ರಿಗೆ ಬಂದಾಗ ನ್ಯೂಸ್ ಪೇಪರ್ನವ್ರಿಗೆ ಕಸಿವಿಸಿ ಆಯಿತು. ಡಿಜಿಟಲ್ ಮೀಡಿಯಾ ಬಂದಾಗ ಟಿ ವಿ ಚಾನಲ್ಗಳಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಈಗ ಡಿಜಿಟಲ್ ಮೀಡಿಯಾದಲ್ಲಿ ಹೊಸ ಹೊಸ ಸೃಷ್ಟಿಕರ್ತರು, ಹೊಸ ಹೊಸ ಇನ್ಫ್ಲೂಯೆನ್ಸರ್ಗಳು ಬಂದಾಗ ಅಲ್ಲೇ ಇರುವಂಥ ಸೆಟ್ಲಾಗಿರುವಂಥ ಉದ್ಯಮಗಳಿಗೆ, ಸೆಟ್ಲಾಗಿರುವಂಥ ಜನರಿಗೆ ಸಣ್ಣದಾಗಿ ಕಸಿವಿಸಿ ಆಗುತ್ತೆ. ಅದು ತುಂಬ ಸಹಜ. ಸೊ ನಾವು ಅದನ್ನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ನೀವು ಹಿಸ್ಟ್ರಿ ನೋಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಸಿನಿಮಾ ಥಿಯೇಟ್ರ್ಗಳು ಬಂದಾಗ ನಾಟಕಗಳ ಸ್ಥಿತಿ ಮುಗೀತು ಅನ್ನೋ ಮಾತುಗಳನ್ನ ಕೇಳಿದ್ದೀವಿ. ಈಗ OTTಗಳು ಬಂದಿವೆ, ಥಿಯೇಟ್ರ್ಗಳ ಕಥೆ ಮುಗೀತು ಅನ್ನೋ ಮಾತನ್ನು ಕೇಳ್ತಾ ಇದ್ದೀವಿ. ಅದರಲ್ಲಿ ಉತ್ಪ್ರೇಕ್ಷೆ ಇದೆ ಅಂತ ನನಗೇನು ಅನಿಸಲ್ಲ. ನೀವು ಅದನ್ನು ನೋಡಿದ್ದೀರಾ. ಸೊ ಬದಲಾವಣೆ ಒಂದೇ ನಿಶ್ಚಿತ, ಉಳಿದದ್ದೆಲ್ಲ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಅದನ್ನು ಗಮನಿಸ್ಕೊಂಡು ಬಂದಿದ್ದೀವಿ. ಇವತ್ತು ಇಲ್ಲಿ ಬಂದು 2025ರ ಈ ಒಂದು ಕಾಲಘಟ್ಟದಲ್ಲಿ ಬಂದು ನಿಂತ್ಕೊಂಡು, ಬಹುಶಃ ನನ್ನ ಮಾತು ಸ್ವಲ್ಪ ನಿಮಗೆ ಬೋರ್ ಆದರೆ, ಅಥವಾ ನಮ್ಮ ಯಾವುದೋ ಮಾತ್ರ ಬೋರ್ ಆದರೆ, ನೀವು ಮಾಡುವಂಥ ಒಂದೇ ಒಂದು ಕೆಲಸ ಏನು ಹೇಳಿ, ಮೊಬೈಲ್ ನೋಡ್ತೀರಾ ಅಲ್ವಾ? ಸೊ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಓದುಗ, ನೋಡುಗ, ಕೇಳುಗ ಫೈನಲಿ ಯಾರು ಅಂತಂದರೆ, ಅಂದರೆ ಸ್ವಲ್ಪ ರೂಢಾಗಿ ಅಥವಾ ತುಂಬ ಅದನ್ನು ತುಂಬ ಒಳ್ಳೆ ಶಬ್ದ ಅಲ್ಲ, ಆದರೂ ಆ ಶಬ್ದ ಏನಂದರೆ ಆತ ಕಸ್ಟಮರ್, ಗ್ರಾಹಕ. ಒಂದು ಕಿರಾಣಿ ಶಾಪಿಗೆ ಬರುವಂಥ ಗ್ರಾಹಕನಿಗೂ, ಒಂದು ಪೇಪರ್ ಓದುವಂಥ ಗ್ರಾಹಕನಿಗೂ, ಅಥವಾ ನ್ಯೂಸ್ ಚಾನಲ್ ನೋಡುವಂಥ ಗ್ರಾಹಕನಿಗೂ ವ್ಯತ್ಯಾಸ ಇದೆ ಅನ್ನೋದನ್ನು ನಾನು ಖಂಡಿತ ಒಪ್ಕೊಳ್ತೀನಿ. ಆದರೂ ಕೂಡ ಫೈನಲಿ ಗ್ರಾಹಕರೇ ಅಂತ ನಾವು ಅಂದ್ಕೊಳ್ಬೇಕು. ಆದರೆ ವ್ಯತ್ಯಾಸ ಇದೆ ಅನ್ನೋದು ನನಗೆ ಗೊತ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೆಲವೊಂದ್ಸಲ ಮಾತಾಡ್ತಿರ್ತೀವಿ ಕಸ್ಟಮರ್ ಇಸ್ ಕಿಂಗ್ ಅಂತ, ಕೆಲವೊಂದ್ಸಲ ಕಾಂಟೆಂಟ್ ಇಸ್ ಕಿಂಗ್ ಅಂತೀವಿ, ಕೆಲವೊಂದ್ಸಲ ಕಸ್ಟಮರ್ ಇಸ್ ಕಿಂಗ್ ಅಂತಂತೀವಿ. ಸೊ ಈ ಕಸ್ಟಮರ್ ಇಸ್ ಕಿಂಗ್ ಅಥವಾ ಈ ಗ್ರಾಹಕರು ಅಥವಾ ನೋಡುಗರು ಅಥವಾ ಓದುಗರು ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ನಾವು ಎಲ್ಲ ಕಾಂಟೆಂಟನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೊ ಕಸ್ಟಮರ್ಗೆ ಅಥವಾ ಓದುಗನಿಗೆ ಅಥವಾ ಕೇಳುಗನಿಗೆ ಇರುವಂಥ ಒಂದು ಸ್ವಾತಂತ್ರ್ಯ, ಅದ್ಭುತವಾದ ಸ್ವಾತಂತ್ರ್ಯ ಏನಂದರೆ ಅದು ಆಯ್ಕೆಯ ಸ್ವಾತಂತ್ರ್ಯ. ಅದು ಆತನಿಗಿರುವಂಥ ಸ್ವಾತಂತ್ರ್ಯ.
ಆತನ ಮೇಲೆ ನೀವೇನು ಹೇರಕ್ಕಾಗಲ್ಲ. ನಾವು ಶತಮಾನಗಳಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ, ನಮ್ಮ ನ್ಯೂಸನ್ನು ನೋಡಿ ಓದಿ ಅಂತ ಹೇಳತ್ತೋ, ಅಥವಾ ನಾವು 20 ವರ್ಷಗಳಿಂದ ನ್ಯೂಸ್ ಚಾನಲ್ ನೋಡ್ತಾ ಇದೀವಿ, ನಡ್ಸ್ಕೊಂಡ್ ಬರ್ತಾ ಇದೀವಿ, ನಾವು ಇಷ್ಟು ಬಂಡವಾಳ ಹೂಡಿದೀವಿ, ನಮ್ಮಲ್ಲಿ ಸ್ಟಾರ್ ಆಂಕರ್ಗಳಿದ್ದಾರೆ, ನಮ್ಮನ್ನ ನೋಡಿ ಅಂತನೋ ನೀವು ಖಂಡಿತ ಹೇಳಕ್ಕೆ ಆಗಲ್ಲ. ಯಾಕೆಂದ್ರೆ ಆತ ಸರ್ವ ಸ್ವತಂತ್ರ. ಸೊ ಸರ್ವ ಸ್ವತಂತ್ರನಾಗಿರುವಂತಹ ಗ್ರಾಹಕನಿಗೆ ಏನು ಹೇರಕ್ಕಾಗಲ್ಲ. ಸರ್ವ ಸ್ವತಂತ್ರನಾಗಿರುವಂಥ ಗ್ರಾಹಕ ನಿಮ್ಮ ಹತ್ರ ನಾವೇ ಅವನ ಹತ್ರ ಹೋಗ್ತೀವಿ. ನಾವೇ ಅವನ ಹತ್ರ ಇರುವಂತಹ ಮಾರ್ಗವೇ ಸಾಮಾಜಿಕ ಜಾಲತಾಣ. ಸೊ ಇವತ್ತು ಬಹುಶಃ ನಿಮ್ಮಲ್ಲಿ ಬಹಳಷ್ಟು ಜನ ಒಪ್ತೀರಿ ಅಂತ ಅನ್ಕೋತೀನಿ. ಮನೆಗೆ ಹೋಗಿ ಟಿವಿ ಆನ್ ಮಾಡಿ ನ್ಯೂಸ್ ಅನ್ನ ಎಷ್ಟು ಜನ ನೋಡ್ತಾ ಇದ್ದೀರಾ? ಐ ಡೋಂಟ್ ನೋ. ಐ ಡೋಂಟ್ ಥಿಂಕ್ ಮೆನಿ ಆಫ್ ಯು ಡೂಯಿಂಗ್ ದ್ಯಾಟ್. ಪೇಪರ್ನ ಎಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ಓದ್ತೀರಿ ಅಂತ ನೀವು ಅಂದರೆ ಪತ್ರಕರ್ತರ ಸಮೂಹವನ್ನು ಬಿಟ್ಟು ಬೇರೆಯವರು ಕೇಳ್ಕೊಂಡು ನೋಡಿ. ಎಲ್ಲವೂ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಮೊಬೈಲಿಗೆ ಬಂದು ನಿಂತ್ಕೊಂಡಿದೆ. ಅಂದರೆ ಟಿವಿನೂ ಅವರು ಮೊಬೈಲಲ್ಲೇ ನೋಡ್ತಾರೆ, ಪೇಪರ್ನು ಮೊಬೈಲಲ್ಲೇ ನೋಡ್ತಾರೆ, ಟಿವಿಯ ಡಿಜಿಟಲ್ ವರ್ಷನ್ ಅದನ್ನು ಮೊಬೈಲಲ್ಲೇ ನೋಡ್ತಾರೆ, ಪೇಪರ್ನ ಡಿಜಿಟಲ್ ವರ್ಷನ್ ಅದನ್ನು ಮೊಬೈಲಲ್ಲೇ ನೋಡ್ತಾರೆ. ಸೊ ಮಾರ್ಕೆಟಿಂಗ್ನ ಅಥವಾ ಬಿಸ್ನೆಸ್ನ ಒಂದು ಸೂತ್ರ, ಜನ ನಮ್ಮ ಹತ್ರ ಹೋಗಬೇಕಾಗುತ್ತೆ. ಅದು ಅನಿವಾರ್ಯ, ಅದು ನಮ್ಮ ಉಳಿವಿಗಾಗಿ ಅನಿವಾರ್ಯ ಅಂತ ನನಗನ್ಸುತ್ತೆ. ಆದರೆ ಇದರಲ್ಲಿ ಕೆಟ್ಟದೇನು ಇದೆ ಅಂತ ನನಗನ್ಸಲ್ಲ. ಯಾಕೆಂದ್ರೆ ಜನಕ್ಕೆ ತಾನೇ ನಾವು ಕೇಟರ್ ಮಾಡ್ತಾ ಇರೋದು. ಸೊ ಹೀಗಾಗಿ ಜನರ ಹತ್ರ ನಾವು ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಜನ ಯಾವುದ್ರ ಮೂಲಕ ನಮ್ಮನ್ನು ರೀಚ್ ಆಗ್ತಾ ಇದ್ದಾರೆ, ಅದು ಮೊಬೈಲ್ಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ. ಸೊ ಹೀಗಾಗಿ ಸಾಮಾಜಿಕ ಜಾಲತಾಣಗಳನ್ನ ನಾವು ಸವಾಲು ಅಂತ ಪರಿಗಣಿಸುವ ಅವಶ್ಯಕತೆ ಇಲ್ಲ, ಪ್ರತಿಸ್ಪರ್ಧಿ ಅಂತ ಪರಿಗಣಿಸುವ ಅವಶ್ಯಕತೆ ಇಲ್ಲ. ಅವುಗಳನ್ನು ನಾವು ಅವಕಾಶ ಅಂತ ಬಳಸ್ಕೊಳ್ಳೋ ಅಂತ, ಅರ್ಥ ಮಾಡಿಕೊಳ್ಳೋಂಥ ಅವಶ್ಯಕತೆ ಇದೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸುತ್ತೆ. ಸೊ ಸಾಮಾಜಿಕ ಜಾಲತಾಣಗಳನ್ನ ನಾವು ನಮ್ಮ ಒಳಿತಿಗೆ, ಪತ್ರಿಕೋದ್ಯಮದ ಒಳಿತಿಗೆ, ಪತ್ರಕರ್ತರ ಒಳಿತಿಗೆ ಬಳಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಬಹಳಷ್ಟು ಸುದೀರ್ಘವಾದ ಆಳವಾದ ಯೋಚನೆಯನ್ನು ಮಾಡುವಂಥ ಅವಶ್ಯಕತೆ ಬಹುಶಃ ಈಗ ಹಿಂದೆಂದಿಗಿಂತಲೂ ಇವತ್ತು ಬಹಳಷ್ಟು ಇದೆ ಅಂತ ನನಗನ್ಸುತ್ತೆ. ಇನ್ನು ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿರುವಂತಹ ಡಿಜಿಟಲ್ ಟೀಮ್ ಅನ್ನ ಹೊಂದೋದು ಅನಿವಾರ್ಯ. ಇನ್ನೂ ಯಾರಾದ್ರೂ ಹೊಂದಿಲ್ಲ ಅಂದ್ರೆ ಅವರು ರೇಸ್ ಅಲ್ಲಿ ಹಿಂದುಳಿದಿದ್ದಾರೆ ಅಂತ. ಎಂಡೇಂಜರ್ಡ್ ಸ್ಪೀಶೀಸ್ ಅಂತಲ್ವಾ, ಅಳಿವಿನಂಚಿಲಿರುವಂತಹ ಪ್ರಾಣಿಗಳು, ಆ ಥರ ಅವರು ಅಳಿವಿಗೆ ಹೋಗ್ಬಿಡ್ತಾರೆ. ಹೀಗಾಗಿ ನಾವು ಇದನ್ನ ಅಂದ್ರೆ ಸೋಷಿಯಲ್ ಮೀಡಿಯಾನ, ಡಿಜಿಟಲ್ ಮೀಡಿಯಾನ ಬಳಸ್ಕೊಳ್ಳೋದು ಬಹಳ ಮುಖ್ಯ. 2 ಕಾರಣಗಳು: ಒಂದು ನಮ್ಮ ಉಳಿವಿಗಾಗಿ, 2ನೇದು ಜನರ ಹತ್ರ ಹೋಗೋಕ್ಕಾಗಿ, 3ನೇದು ರೆವಿನ್ಯೂಗೋಸ್ಕರ ಕೂಡ, ಆದಾಯಕ್ಕೋಸ್ಕರ ಕೂಡ ನಾವು ಅಲ್ಲಿ ಹೋಗುವಂಥ ಅವಶ್ಯಕತೆ ಇದೆ. ಆದರೆ ಎಷ್ಟು ರೆವಿನ್ಯೂ ಬರುತ್ತೆ, ಅದು ಸಸ್ಟೈನ್ ಮಾಡೋಕ್ಕೆ ಸಾಧ್ಯನಾ, ಎಷ್ಟು ಜನ ಇರಬಹುದು ಇದರಲ್ಲಿ, ಅದ್ರ ಸೇಲ್ಸ್ ಹೆಂಗೆ, ಅದ್ರ ಮಾರ್ಕೆಟಿಂಗ್ ಹೆಂಗೆ ಅನ್ನೋದು ಇನ್ನೂ ಕೂಡ ಫ್ಲಕ್ಸ್ ಅಲ್ಲಿದೆ. ಅಂದರೆ ಇನ್ನೂ ಫೈನಲ್ ಆಗಿಲ್ಲ, ನಡೀತಾ ಇದೆ, ಪ್ರತಿದಿನ ಬದಲಾಗ್ತಾ ಇರುತ್ತೆ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಈ ಥರ ಸಂಘಟನೆಗಳು, ಈ ಥರದ ಮೀಟಿಂಗ್ಗಳು ಇನ್ನೂ ಒಂದಷ್ಟು ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಇನ್ನೂ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಡಿಜಿಟಲ್ ಮೀಡಿಯಾದ ನಾವು ನೋಡೋದಾದ್ರೆ ಅದು ಇಂಡಿಪೆಂಡೆಂಟ್ ಜರ್ನಲಿಸಮ್ ಆಗಿ ಕೂಡ ಹೊರಹೊಮ್ತಾ ಇದೆ. ಅದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ರವೀಶ್ ಕುಮಾರ್ ಅವರು ಬಂದಿದ್ರೋ ಇಲ್ಲ ನಂಗೆ ಗೊತ್ತಿಲ್ಲ, ಅವರ ಹೆಸರನ್ನ ನೋಡಿ. ರವೀಶ್ ಕುಮಾರ್ ಅವರು ಬಹಳ ದೊಡ್ಡ ಪತ್ರಕರ್ತರು, ಆದರೆ ಅವರು ಮೇನ್ ಸ್ಟ್ರೀಮ್ ಅನ್ನ ಬಿಟ್ಟು ತಮ್ಮದೇ ಆದ ಡಿಜಿಟಲ್ ಮೀಡಿಯಾನ ಶುರು ಮಾಡಿ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಶೇಖರ್ ಗುಪ್ತಾ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಕನ್ನಡದಲ್ಲಿ ಕೂಡ ಸಾಕಷ್ಟು ಜನ ಆ ಥರದ ಹಾದಿಯಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ. ಬೇರೆ ವೆಸ್ಟರ್ನ್ ವರ್ಲ್ಡ್ಗಳಲ್ಲಿ ಅವು ದೊಡ್ಡ ಸಂಸ್ಥೆಗಳಾಗೆ ಬೆಳೀತಾ ಇವೆ. ಸೊ ಅದರ ಅರ್ಥ ಏನು ಅಂತಂದ್ರೆ, ಇದರ ಅರ್ಥ ಏನು ಅಂತಂದ್ರೆ, ಸೊ ಪ್ರತಿಯೊಬ್ಬರೂ ಕೂಡ ಮೇನ್ ಜರ್ನಲಿಸಮ್ ಅಲ್ಲೇ, ಪತ್ರಿಕೆನಲ್ಲೇ ಕೆಲಸ ಮಾಡಬೇಕು, ಚಾನಲ್ಗಳಲ್ಲೇ ಕೆಲಸ ಮಾಡಬೇಕು ಅಂತ ಏನಿಲ್ವಲ್ಲ. ಕೆಲವರಿಗೆ ಅದು ಹೊಂದದೇ ಇರಬಹುದು, ಕೆಲವರಿಗೆ ಯಾವುದೋ ಟೈಮಿಗೆ ಅದು ಹೊಂದಾಣಿಕೆ ಆಗಿ ಹೊರಗಡೆ ಬರುವಂತಹ ಸಂದರ್ಭ ಸೃಷ್ಟಿ ಆಗ್ಬಹುದು. ಅಂತ ಟೈಮಲ್ಲಿ ಮನೆಗೆ ಹೋಗಿ ಕೂತ್ಕೊಳ್ಬೇಕಾಗಿಲ್ಲ ಇವತ್ತು ಯಾರು ಕೂಡ. ನೀವು ಜರ್ನಲಿಸಮ್ ಬೆಂಗಳೂರು ಬಿಟ್ಟು ಹೋಗ್ಬೋದು, ನೀವು ತುಮಕೂರು ಬಿಟ್ಟು ಹೋಗ್ಬೋದು, ನಿಮ್ಮ ಹಳ್ಳಿಗೆ ಹೋಗ್ಬಹುದು, ನೀವೆಲ್ಲೇ ಇರಬಹುದು. ಆದರೂ ಕೂಡ ಇಂಟರ್ನೆಟ್ ಇದ್ರೆ, ಮೊಬೈಲ್ ಇದ್ರೆ ನೀವು ಜರ್ನಲಿಸಮ್ ಅನ್ನ ಮಾಡಬಹುದು. ಅಂಥ ಒಂದು ಶಕ್ತಿನ ಈ ಸಾಮಾಜಿಕ ಜಾಲತಾಣಗಳು, ಈ ಅಂತರ್ಜಾಲ ನಮಗೆ
ನಮಗೆ ಕೊಟ್ಟಿರುವಾಗ ಅದನ್ನು ಯಾಕೆ ನಾವು ಪ್ರತಿಸ್ಪರ್ಧಿ ಅಂತ ಪರಿಗಣಿಸಬೇಕು, ಯಾಕೆ ನಾವು ಸವಾಲು ಅಂತ ಪರಿಗಣಿಸಬೇಕು, ಅದ್ರ ಜೊತೆಗೆ ನಾವು ಸ್ನೇಹ ಯಾಕೆ ಮಾಡಬಾರ್ದು, ಅದ್ರ ಜೊತೆ ನಾವು ನಂಟು ಯಾಕೆ ಬೆಳೆಸ್ಕೋಬಾರ್ದು, ಇದು ಬಹಳಷ್ಟು ಮುಖ್ಯ ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಕೆಲವೊಬ್ಬರಿಗೆ ಅನಿವಾರ್ಯವಾಗಿ ಮೇನ್ ಸ್ಟ್ರೀಮ್ ಪತ್ರಿಕೋದ್ಯಮ ಹೊರಬರುವಂಥ ಸಂದರ್ಭ ಸೃಷ್ಟಿಯಾಗಬಹುದು ಯಾವುದಾದ್ರು ಕಾರಣಕ್ಕೆ. ಸೊ ಅಂಥ ಸಂದರ್ಭದಲ್ಲೂ ಕೂಡ ಬದುಕಿಗೆ ಆಸರಿಯಾಗಿ ನಿಲ್ಲುವಂಥ ಶಕ್ತಿ ಕೊಡುವಂಥ ಸಾಧ್ಯತೆ ಶಕ್ತಿ ಇರೋದು ಸಾಮಾಜಿಕ ಜಾಲತಾಣಗಳಿಗೆ. ಸೊ ಯಾವುದೋ ಚಾನಲ್ ಇರ್ತೀರಿ, ಹೊರಗಡೆ ಬರ್ತೀರಿ, ಸಡನ್ ಆಗಿ ಯಾವುದೋ ಪೇಪರು ನ್ಯೂಸ್ ಚಾನಲ್ ಸಿಗದೇ ಇರಬಹುದು ನಿಮಗೆ. ಆದರೆ ನೀವು ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ನಿಮ್ಮ ಬದುಕನ್ನು ಕಟ್ಕೊಳ್ಬಹುದು, ನೀವು ಇಂಡಿಪೆಂಡೆಂಟ್ ಜರ್ನಲಿಸಮ್ ಮಾಡಬಹುದು, ನೀವು ನಿಮ್ಮ ಬದುಕನ್ನು ಅಂದರೆ ಆರ್ಥಿಕವಾಗಿ ಕೂಡ ಅದನ್ನ ಸಪೋರ್ಟ್ ಮಾಡುವಂಥ ಶಕ್ತಿ ನಿಮಗೆ ಸಾಮಾಜಿಕ ಜಾಲತಾಣ ಕೊಡುತ್ತೆ. ಅದ್ರ ಬಗ್ಗೆ ಮಾಡಬೇಕಾಗಿರೋದೇನು, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಓಕೆ, ಅದರಲ್ಲಿ ಡೀಪ್ ಡೈವ್ ಮಾಡಬೇಕಾಗಿದೆ, ಅದರಲ್ಲಿ R&D ಮಾಡಬೇಕಾಗಿದೆ. ಸೊ ಆ ಥರ ಮಾಡಿದಾಗ ಅದು ನಮ್ಮ ಕೈ ಹಿಡಿಯುತ್ತೆ ಅಂತ ನನಗನ್ಸುತ್ತೆ. ಇನ್ನು ಕೆಲವೊಂದ್ಸಲ ನಾವು ಹೇಳ್ತೀವಲ್ವಾ, ಆಫೀಸ್ ಪಾಲಿಟಿಕ್ಸ್ ಇದೆ, ಜಾತೀಯತೆ ಇದೆ ಅಂತ ನಾವೆಲ್ಲ ಮಾತಾಡ್ತಿರ್ತೀವಲ್ಲ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಸೊ ಇಲ್ಲೆಲ್ಲಕ್ಕಿಂತ ದೊಡ್ಡ ಶಕ್ತಿ ಒಬ್ಬ ಪತ್ರಕರ್ತನಿಗೆ ಇರಬೇಕಾಗಿರೋದು ಆತನ ಸಾಮರ್ಥ್ಯ ಹೊರತು ಬೇರೆ ಏನೋ ಅಲ್ಲ. ಯಾರು ಕೂಡ ಸಾಮರ್ಥ್ಯದ ನಾಟ್ ಎಟ್ ದ ಕಾಸ್ಟ್ ಆಫ್ ಸಾಮರ್ಥ್ಯ ಯಾರನ್ನೂ ಜಾತಿಯ ಕಾರಣಕ್ಕಾಗಿ ಓಲೈಸ್ತಾರೆ ಅಂತ ನನಗೆ ಖಂಡಿತ ಅನ್ಸಲ್ಲ. ಆದರೂ ಕೂಡ ಹಾಗೇನಾದರೂ ಅನಿಸಿದ್ರೆ, ಯಾವುದೋ ಪಾಲಿಟಿಕ್ಸಿಂದ ನಾನು ಅಲ್ಲಿ ಬೆಳೆಯೋಕ್ಕಾಗಲಿಲ್ಲ ಅಂತ ಕೆಲವರು ಅಂತಾರೆ, ನನಗೆ ಅವಕಾಶ ಸಿಗಲಿಲ್ಲ, ನನಗೆ ಸಾಮರ್ಥ್ಯ ಇತ್ತು, ನನಗೆ ಅವಕಾಶ ಸಿಗಲಿಲ್ಲ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಅಂತಂತಾರಲ್ಲ, ಅಂಥವ್ರು ಬನ್ನಿ ಹೊರಗಡೆ ಮೊಬೈಲ್ ತಗೊಳ್ಳಿ, ಚಿಕ್ಕ ಕ್ಯಾಮ್ರಾ ತಗೊಳ್ಳಿ, ಮೊಬೈಲೇ ಸಾಕು, ಕ್ಯಾಮ್ರಾನೂ ಬೇಕಾಗಿಲ್ಲ. ಓಕೆ, ಒಂದು ಸಣ್ಣ ಮೈಕ್ ತಗೊಳ್ಳಿ, ಬೋಯಾ ಮೈಕು, ಕೂತ್ಕೊಳ್ಳಿ, ಮಾತಾಡಿ, ಬರೀರಿ, ಅಪ್ಲೋಡ್ ಮಾಡಿ. ಓಕೆ, ಪಾಡ್ಕಾಸ್ಟ್ ಮಾಡಿ, ಯೂಟ್ಯೂಬ್ ಮಾಡಿ, ವೆಬ್ಸೈಟ್ ಮಾಡಿ. 10,000 15,000ದಲ್ಲಿ ವೆಬ್ಸೈಟ್ ರೆಡಿ ಆಗುತ್ತೆ. ಓಕೆ, ತುಂಬ ಕಡಿಮೆ ಖರ್ಚಲ್ಲಿ ಯೂಟ್ಯೂಬ್ ಚಾನಲ್ ಶುರು ಆಗುತ್ತೆ. ಹೀಗಿರಬೇಕಾದ್ರೆ ಅದನ್ನು ಬಳಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇಂಡಿಪೆಂಡೆಂಟ್ ಜರ್ನಲಿಸಮ್ಗೂ ಹೌದು ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗೂ ಹೌದು. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ಟೀಮ್ಗಳಾಗಿದೆ. ಬಟ್ ಏನಂದರೆ ಆ ಟೀಮ್ ಅಂದರೆ ಒಂದು ಚಾನಲ್ನ ಡಿಜಿಟಲ್ ಟೀಮ್ ಮತ್ತು ಒಂದು ಚಾನಲ್ನ ಮೇನ್ ಸ್ಟ್ರೀಮ್ ಟೀಮ್ನ ಮಧ್ಯೆ ಇರುವಂಥ ಒಂದು ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ. ಎರಡನ್ನೂ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಕೂರಿಸಬಾರ್ದು. ಯಾಕೆ ಅಂತಂದ್ರೆ ಅದರ ಓದುಗರು ನೋಡುಗರೇ ಬೇರೆ, ಚಾನಲ್ನ ಓದುಗರು ನೋಡುಗರೇ ಬೇರೆ, ಪೇಪರ್ನ ಓದುಗರು ನೋಡುಗರೇ ಬೇರೆ. ಹೀಗಾಗಿ ಅವೆರಡರ ಕೋಆರ್ಡಿನೇಷನ್ ಇರಬೇಕು. ಬಟ್ ಒಂದೇ ಟೀಮಲ್ಲಿ ಎರಡು ಕೆಲಸ ಮಾಡಿಸ್ತೀನಿ ಅಂತ ಹೋಗಬಾರ್ದು ಅಂತ ನನಗೆ ಅನಿಸುತ್ತೆ. ಯಾಕೆಂತಂದ್ರೆ ನೀವು ನೋಡಿರ್ಬೋದು, ನಾವು ಆಂಕರ್ಗಳು, ನಾವು ಮಾತಾಡೋದೇ ನಮ್ಮ ಕೆಲಸ, ಓದೋದೇ ನಮ್ಮ ಕೆಲಸ, ನಾವು ಮಾಡ್ತೀವಿ. ಆದರೆ ಯಾವುದೋ ತುಮಕೂರಿನ ಗುಬ್ಬಿಯ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಬಿಲ್ಡಿಂಗ್ ಎದುರುಗಡೆ ಯಾವುದೋ ಒಂದು ಸಮಸ್ಯೆ ಬಗ್ಗೆ, ಯಾವುದೋ ರೋಡ್ ಬಗ್ಗೆ ನಿಂತು ಮಾತಾಡಿದ್ದು ವೈರಲ್ ಆಗ್ಬಿಡುತ್ತೆ. ಆತನಿಗೆ ಪತ್ರಕರ್ತ ಅಲ್ಲ ಅಂತ ಹೆಂಗಂತೀರಿ ನೀವು ಅಲ್ವಾ? ಅಂದ್ರೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಅಂತಂದ್ರೆ ಅದಕ್ಕೆ ವೇದಿಕೆ ಇದೆ, ನೀವು ಬಳಸ್ಕೊಳ್ಳೋದು ನಿಮ್ಮ ತಾಕತ್ತು. ಸೊ ಹೀಗಾಗಿ ಇವತ್ತು ಯಾರೊಬ್ಬರು ಹೇಳಿದ್ದು ಕೂಡ ಕೇಳಿದೆ, ನಿಜವಾದ ಡೆಮೋಕ್ರಸಿ ಇವತ್ತು ಬಂದಿದೆ. ಟೆಕ್ನಾಲಜಿ ನಮಗೆ ನಿಜವಾದ ಡೆಮೋಕ್ರಸಿ ಕೊಟ್ಟಿದೆ. ಮುಂಚೆ ಒಂದು ಕಾಲ ಇತ್ತು, ನಾನು ಡಿಗ್ರಿನಲ್ಲಿದ್ದಾಗ ಬಸ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪಾಸ್ ಇರೋ ವಿದ್ಯಾರ್ಥಿಗಳಿಗೆ ಬಸ್ಸೇ ಸಿಗ್ತಿರ್ಲಿಲ್ಲ, ಒಳಗಡೆ ಕರ್ಕೋತಿರ್ಲಿಲ್ಲ. ನಮ್ಮನ್ನು ಒಂಥರ ಅಸ್ಪೃಶ್ಯರ ಥರ ನೋಡ್ತಿದ್ರು. ಏಯ್ ಬಂದ್ರಪ್ಪ ಇವರು ಅನ್ನೋ ಥರ. ನಾನೊಂದು ಲೆಟರ್ ಬರೆದೆ ಪ್ರಜಾವಾಣಿಗೆ, ವಾಚಕರವಾಣಿಗೆ. ಹೆಂಗೆ ಬರೆದಿದ್ದು ನಂಗೆ ಗೊತ್ತಿಲ್ಲ, ಬಟ್ ಅದು ಪ್ರಕಟ ಆಗಲಿಲ್ಲ. ವಿಷಯ ಏನಂತಂದ್ರೆ, ಇವತ್ತು ನಿಮ್ಗೆ ಆ ಥರ ಸಮಸ್ಯೆ ಇದ್ದರೆ ನೀವು ವಾಚಕರವಾಣಿಗೆ ಬರೀಬೇಕಾಗಿಲ್ಲ, ನೀವು ಯಾವುದೋ ಚಾನಲ್ಗೆ ಕಾಯಬೇಕಾಗಿಲ್ಲ. ನೀವು ಒಂದು ಸೆಲ್ಫಿ ವಿಡಿಯೋ ಮಾಡಿ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ. ಅದ್ರಲ್ಲಿ ದಮ್ ಇದ್ದರೆ, ಸಾರಿ ಈ ವರ್ಡ್ ಬಳಸ್ತಾ ಇದ್ದೀನಿ, ದಮ್ ಅಂತೇಳಿ, ತಾಕತ್ತಿದ್ರೆ ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪುತ್ತೆ. ಸೊ ಹೀಗಾಗಿ ಇಲ್ಲಿ ಪತ್ರಕರ್ತರಿಗೆ ಏನು ಒಂದು ಅಹಂಕಾರ ಇರುತ್ತಲ್ಲ, ಒಂದು ಇನ್ ಕೋಟ್ಸ್ ಹೇಳ್ತಾ ಇರೋದು, ನಾವು ಪತ್ರಕರ್ತರು ಅಂತ ಹೇಳಿ, ಆ ಪತ್ರಕರ್ತರ ಬುಡಕ್ಕೆ ಓಕೆ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡಿರೋಂಥ ವ್ಯಕ್ತಿ ಪುಟ್ಟದಾಗ ಬೆಂಕಿ ಇಡ್ಬೋದು. ಓಕೆ, ನಿಮ್ಮಲ್ಲಿ ಏನು ಹೇಳಿ ಅಭದ್ರತೆ ಹುಟ್ಟಿಸ್ಬೋದು. ಓಕೆ, ನಾನು ಈ ಚಾನಲಲ್ಲಿದ್ದೀನಿ, ನಾನು ಈ ಪೇಪರ್ಲಿದ್ದೀನಿ, ನಾನು ಹಿಂಗೆ ಬರಿತಾ ಇದ್ದೀನಿ, ನನ್ನ ಕಾಲಮ್ ಬರುತ್ತೆ, ಓಕೆ, ಇದು ಏನೂ ಇಲ್ದಿರುವಂಥ ವ್ಯಕ್ತಿ ಅದ್ಭುತವಾಗಿ ಮಾತಾಡ್ಬೋದು, ಅದ್ಭುತವಾಗಿ ಬರಿಬಹುದು. ಮುಂಚೆ ಆ ವ್ಯಕ್ತಿಗೆ ವೇದಿಕೆ ಇರಲಿಲ್ಲ, ಆದರೆ ಈಗ ವೇದಿಕೆ ಸೃಷ್ಟಿಯಾಗಿದೆ, ಆತನೇ ಸೃಷ್ಟಿ ಮಾಡ್ಕೊಳ್ಬೋದು. ಸೊ ಹೀಗಾಗಿ ಮೇನ್ ಸ್ಟ್ರೀಮಲ್ಲಿರುವಂಥ ಪತ್ರಕರ್ತರು ನಾವು ಈಗ ನಮ್ಮ ಜೊತೆ ಕಾಂಪಿಟೇಷನ್ ಮಾಡೋದಲ್ಲ,
ಅಲ್ಲಿ ಯಾರೋ ಇರುವಂತಹ ವ್ಯಕ್ತಿ ಜೊತೆ ಕೂಡ ನಾವು ಕಾಂಪಿಟೇಷನ್ ಮಾಡಬೇಕಾಗಿದೆ. ಸೊ ಈಕ್ವಲ್ ಗ್ರೌಂಡ್ಸ್, ಸಮಾನವಾಗಿದೆ ವೇದಿಕೆ. ಓಕೆ, ನಾವು ಚಾನಲ್ ಇದ್ದೀವಿ ಅಂತ ನಮಗೆ ಯಾವುದು ಬೇರೆ ಯಾವುದೇ ಸೌಕರ್ಯಗಳಿಲ್ಲ. ಅವ್ರು ಯಾವುದೋ ಕಾಮನ್ ಮ್ಯಾನ್, ಅವನಿಗೆ ಏನೋ ಒಂದು ಕಡಿಮೆ ಇಲ್ಲ. ಅವನ ಹತ್ರನೂ ಇರೋದು ಅದೇ ಇಂಟರ್ನೆಟ್ಟು, ನಮ್ಮ ಹತ್ರ ಇರೋದು ಅದೇ ಇಂಟರ್ನೆಟ್ಟು, ಎಲ್ಲರೂ ನೋಡೋದು ಅದೇ ಮೊಬೈಲು. ಸೊ ಹೀಗಾಗಿ ನಾವು ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಾವು ಇನ್ನಷ್ಟು ಸಮರ್ಥ ಆಗಬೇಕಾದ ಅವಶ್ಯಕತೆ ಇದೆ ಮತ್ತು ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಇನ್ನಷ್ಟು ಸುದೀರ್ಘವಾದ ಚರ್ಚೆಗಳು ಆಗಬೇಕು ಅಂತ ಅನಿಸುತ್ತೆ. ಸೊ ಇಷ್ಟು ಹೇಳ್ತಾ ಅಜಿತ್ ಹೇಳಿದರು ಇನ್ನೂ ಒಂದಷ್ಟು ವರ್ಷಗಳಲ್ಲಿ ಮತ್ತೆ ಬದಲಾಗುತ್ತೆ ಅಂತ. ಖಂಡಿತ ಆ ಥರದ್ದು ಇದ್ದೇ ಇರುತ್ತೆ. ಇನ್ನೂ ಕೆಲವೊಬ್ರು ನನಗೆ ಹೇಳ್ತಾರೆ, ಸರ್ ನಾವೆಲ್ಲ ಚಾನಲ್ಗಳನ್ನ ನೋಡೋದು ಬಿಟ್ಬಿಟ್ಟಿದ್ದೀವಿ ಸರ್, ನಾವೀಗ ಚಂದನ ನೋಡ್ತೀವಿ ಅಂತಲೂ ಕೆಲವೊಬ್ರು ಅಂತಾರೆ. ಏನು ಬೇಡ ಸರ್, ತಲೆನೋವು ಬಂದ್ಬಿಡುತ್ತೆ ಸರ್ ನಮಗೆ ಅಂತನೂ ಅಂತಾರೆ. ಇಲ್ಲ ಬೆಳಗ್ಗೆ ಒಂದು ನ್ಯೂಸ್ ಪೇಪರ್ ಓದ್ಬಿಟ್ರೆ ಸಾಕು ಸರ್ ಅನ್ನೋ ಥರದ ಆ ಒಂದು ಚಕ್ರ ತಿರುಗಿ ಮತ್ತೆ ಅಲ್ಲಿಗೆ ಬರುತ್ತಾ ಗೊತ್ತಿಲ್ಲ ನಮಗೆ. ಒಂದು ಉದಯ ವಾರ್ತೆಗಳು, ಒಂದು ETV ಅಗ್ರ ರಾಷ್ಟ್ರೀಯ ವಾರ್ತೆ, ಅಥವಾ ಒಂದು ಚಂದನ, ಬೆಳಗ್ಗೆ ಒಂದು ಪ್ರಜಾವಾಣಿ ಅಥವಾ ಒಂದು ಉದಯವಾಣಿ, ಅಷ್ಟೇ ಸಾಕು. ಆ್ಯಕ್ಚುಲಿ ಜನ ಹಾಗೇ ಇದ್ದಾರೆ, ನೀವು ಅಬ್ಸರ್ವ್ ಮಾಡಿ. ಅವರು ಯಾವಾಗ ಟಿವಿಗೆ ಹೋಗ್ತಾ ಇದ್ದಾರೆ ಅಂದರೆ, ಯಾವಾಗ ಮೊಬೈಲ್ಗೆ ಹೋಗ್ತಾ ಇದ್ದಾರೆ ಅಂದರೆ, ಏನಾದರೂ ಬ್ರೇಕಿಂಗ್ ಆದಾಗ ಅಷ್ಟೇ ಹೋಗ್ತಾರೆ, ಬಿಟ್ಟರೆ ಉಳ್ದಂಗೆ ಅವರು ಹೋಗಲ್ಲ. ಸೊ ಹಾಗಿದೆ. ಆದರೆ ಈಗ ಸದ್ಯಕ್ಕಂತೂ ಇದ್ರ ಜೊತೆ ಕಾಂಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಆ ಸದ್ಬಳಕೆ ವಿಧಾನಗಳ ಬಗ್ಗೆ ಇನ್ನಷ್ಟು ಚರ್ಚೆ ಆಗಲಿ. ಸೊ ಅಷ್ಟು ಹೇಳ್ತಾ ನಾವು ಉಳಿಬೇಕು ಅಂತಂದರೆ ಯಾರೇ ಆಗಲಿ, ಅದು ಮೇನ್ ಸ್ಟ್ರೀಮ್ ಮೀಡಿಯಾ ಚಾನಲ್ಗಳಿರ್ಬೋದು, ಪೇಪರ್ಗಳಿರ್ಬೋದು, ನಂತರ ಯೂಟ್ಯೂಬರ್ ಇರಬಹುದು, ಎಲ್ಲರೂ ಕೂಡ ಒಂದೇ ಒಂದು ಸೂತ್ರ, ಅದು ಅಪ್ಡೇಟ್ ಆಗುವಂಥದ್ದು, ಪ್ರತಿದಿನ ಅಪ್ಡೇಟ್ ಆಗುವಂಥದ್ದು, ಪ್ರತಿದಿನ ತಿಳ್ಕೊಳ್ಳುವಂಥದ್ದು, ಪ್ರತಿದಿನ ಹೊಸ ಟೂಲ್ ಬರ್ತಾ ಇದೆ. ಈಗಂತೂ AI ಬಂದಿದೆ, ಇನ್ನೂ ದೊಡ್ಡ ಸವಾಲು ಬರ್ತಾ ಇದೆ, ಬರೀಬೇಕೇ ಆಗಿಲ್ಲ ನೀವು. ಓಕೆ, ಒಂದು ಆರ್ಟಿಕಲ್ ಕೊಡಿ ಅಂದರೆ ಸಾಕು, ತಾನೇ ಕೊಡುತ್ತೆ. ಒಂದು ವಿಡಿಯೋ ಮಾಡಿ ಅಂದರೆ ವಿಡಿಯೋ ಮಾಡುತ್ತೆ. ಓಕೆ, ಸೋರಾ ಅಂತ ಒಂದು ಆ್ಯಪ್ ಮೂಲಕ ಈಗ ನಾವು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಇಡೀ ಮಹಾಭಾರತವನ್ನು AI ಟೂಲ್ ಮೂಲಕ ಮಾಡ್ತಾ ಇದ್ದಾರೆ. ಅದರ ವಿಡಿಯೋಗಳು ಕೂಡ ನಾನು ಇತ್ತೀಚೆಗೆ ನೋಡಿದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ, ಸಿನಿಮಾ ಯಾಕೆ ಮಾಡ್ಬೇಕ್ರಿ ಅನ್ನೋ ಹಂತಕ್ಕೆ ಬಂದಿದೆ. ಇಷ್ಟು ದೊಡ್ಡ ಬಜೆಟ್ಟು, ಇಷ್ಟು 100 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡೋ ಅವಶ್ಯಕತೆನೇ ಇಲ್ಲ, ಪ್ರಾಂಪ್ಟ್ ಮಾಡಿ ಅಷ್ಟೇ. ಭೀಷ್ಮ ನದಿಯ ದಂಡದಲ್ಲಿ ನಿಧಾನವಾಗಿ ಹೋಗುತ್ತಿದ್ದಾನೆ, ಒಂದು ಸಲ ತಿರುಗಿ ನೋಡಿದಾಗ ಆತನಿಗೆ ಆಕೆ ಕಾಣಿಸಿದಳು. ಇಷ್ಟು ಕೊಡಿ, ಭೀಷ್ಮ ನಡ್ಕೊಂಡು ಹೋಗೋದು ಬರುತ್ತೆ, ತಿರುಗಿ ನೋಡೋದು ಬರುತ್ತೆ, ಮತ್ಸ್ಯ ಗಂಧಿ ಕಾಣ್ತಾಳೆ. ಬರೀ ಪ್ರಾಂಪ್ಟ್ ಮೂಲಕ ಆಗ್ತಾ ಇದೆ. ಇವತ್ತೇ ಇಷ್ಟು ಚೆನ್ನಾಗಿದೆ, ಇವತ್ತು ಕೂಡ ನೋಡಿಸ್ಕೊಳ್ಳುವಂಥ ತಾಕತ್ತು ಆಲ್ರೆಡಿ ಬಂದಿರೋದಕ್ಕೆ. ಇನ್ನೂ 5 ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಹೆಂಗಿರುತ್ತೆ ಯೋಚನೆ ಮಾಡಿ. ಸೊ ಇದು ಬರೀ ನಮಗಷ್ಟೇ ಸವಾಲು ಅಂತ ಅನ್ಕೋಬೇಡಿ, ಪ್ರತಿಯೊಬ್ಬರಿಗೂ ಸವಾಲೆ. ಇದು ಸಿನಿಮಾ ಇಂಡಸ್ಟ್ರಿಯವ್ರಿಗೂ ಸವಾಲೆ. ಇಷ್ಟು ಕೋಟಿ ಹಾಕಿ ಮಾಡುವಂಥ, ಈಗ ಒಬ್ಬ ಸ್ಟಾರ್ನ ಬಜೆಟ್ 30 ಕೋಟಿ 40 ಕೋಟಿ ಬೇಕಾಗಿಲ್ರಿ. 10 ಲಕ್ಷ 15 ಲಕ್ಷ ಕ್ರಿಯೇಟ್ ಮಾಡಿ ಒಂದು ಅದ್ಭುತವಾದ ಸ್ಟಾರ್ನ ನೀವೇ ಕ್ರಿಯೇಟ್ ಮಾಡ್ಬೋದು. ಇವತ್ತು ಅವ್ನಿಗೊಂದು ಹೆಸರು ಕೊಡ್ತೀರಾ, ಒಂದು ಪರ್ಸನಾಲಿಟಿ ಕೊಡ್ತೀರಾ, ಆತ ಲವ್ ಹೆಂಗೆ ಮಾಡ್ತಾನೆ, ಆತ ಫೈಟ್ ಹೆಂಗೆ ಮಾಡ್ತಾನೆ, ಆತ ಜನರಿಗೋಸ್ಕರ ಹೇಗೆ ನಿಲ್ತಾನೆ ಅಂತಂದರೆ ಜನ ಆತನ ಲವ್ ಮಾಡೋಕ್ಕೆ ಶುರು ಮಾಡ್ತಾರೆ, ಆತನ್ನೇ ನೋಡೋಕ್ಕೆ ಶುರು ಮಾಡ್ತಾರೆ. ಕಾರ್ಟೂನ್ಗಳನ್ನ ನಾವು ನೋಡಿದೀವಲ್ಲ, ಫ್ಯಾಂಟಮ್ ನೋಡಿದೀವಿ, ವಿಕ್ರಮ್ ನೋಡಿದೀವಿ, ಮೋಗ್ಲಿ ನೋಡಿದೀವಿ. ಓಕೆ, ಅದನ್ನ ಮಾಡ್ಬೇಕಾದ್ರೆ ತುಂಬ ಕಷ್ಟಪಡ್ತಿದ್ರು. ಈಗ ಏನೂ ಇಲ್ಲ, ತುಂಬ ಈಸಿ ಇನ್ ದ ಸೆನ್ಸ್ ಟೆಕ್ನಾಲಜಿ ಅಷ್ಟೊಂದು ಆಗಿದೆ, ಅದನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಸೊ ಹೀಗಾಗಿ ಬದಲಾವಣೆಗೆ ತೆರೆದುಕೊಳ್ಳೋಣ, ಬದಲಾವಣೆಗೆ ಒಗ್ಗಿಕೊಳ್ಳೋಣ ಮತ್ತು ಬದಲಾವಣೆಯನ್ನು ಮುಂಗಾಣೋ, ಅಂದರೆ ಮುಂಚೆನೇ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಮತ್ತು ಬದಲಾವಣೆಯನ್ನು ನಮ್ಮ ಒಳಿತಿಗೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ತಗಡೂರು ಸರ್ಗೆ, ಎಲ್ಲ ಪದಾಧಿಕಾರಿಗಳಿಗೆ, ತುಮಕೂರಿನ ಎಲ್ಲ ಸ್ನೇಹಿತರಿಗೆ ಮತ್ತು ಇಲ್ಲಿ ಎದುರುಗಡೆ ಇರುವಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.